ರೋಜಾ, ಕಾಮದ ಮಲಿನಲ್ಲಿ ಹುತ್ತಿಯಂತೆ ವರ್ತಿಸಬೇಡ. ನಿನ್ನ ಬಣ್ಣದ ಗುಣಗಳಿಗೆ ಮರುಳಾಗಿ ನಿನ್ನವರ ಹುತ್ತೇನೆಂದು ತಿಳಿದಿದ್ದರೆ ಅದು ನಿನ್ನ ತಪ್ಪು. ಬೇಕಾದರೆ ನನ್ನ ಮಾನಕ್ಕೆ ಧಕ್ಕೆ ಬರೋಕಿನೇ ಮುಂಚೆ ನಾನೇ ಈ ಮನೆ ಬಿಟ್ಟು ಹೋಗುತ್ತೇನೆ. ರೋಜಾ, ನಿನ್ನ ದೇಹದಲ್ಲಿರುವ ಒಂದೊಂದು ರಕ್ತದ ಕಣಕಣಗಳಲ್ಲೂ ಕಾಮದ ವಿಷದ ಜ್ವಾಲೆ ತುಂಬಿಕೊಂಡಿರುವ ಹೆಣ್ಣು ನೀನು. ಚಿಕ್ಕ ಚಿಕ್ಕ ಗಂಡಸರಿಗೆ ಕಾಲು ಎತ್ತಿ ತಿಂಡಿ ತೀಟಿ ತೀರಿಸಿಕೊಳ್ಳುವ ನಿನ್ನಂತ ಕಾಮದ ಮುತ್ತೈದೆಯ ನಾರಿಯರು ಇರುವಾಗಲೇ ಈ ಲೋಕ ಪ್ರಯೋಗಂಚಿನಲ್ಲಿ ಬಂದು ನಿಂತಿದೆ ಸುಳೆ. ನೋಡಿ ಬಾಬಾ, ನೀವು ನನ್ನಲ್ಲಿ ಏನು ಅಂದ್ರೂ ಚಿಂತೆ ಇಲ್ಲ, ಚಿತ್ರಹಿಂಸೆ ಕೊಟ್ಟರು ಪರವಾಗಿಲ್ಲ. ಆದ್ರೆ ನಾನು ಮಾಡಿದ ತಪ್ಪಾಯ್ತು, ಕ್ಷಮೆ ಕೇಳ್ಕೊಳ್ತೀನಿ. ಮನೇಲಿ ಯಾರು ಇಲ್ದೇರೋ ಹೋಗ್ತಾನೆ, ನನ್ನ ಒಬ್ಬಳನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಬಾಬಾ. ಅಣ್ಣ ಸರೋಜ, ಏನು ನಿಮ್ಮ ಆಟ? ಅಯ್ಯಯ್ಯೋ, ಏನ್ರಿ ಹುಚ್ಚಾಟ ಅಂತ ಕೇಳ್ತಾ ಇದ್ದೀರಲ್ಲ? ನಿಮ್ ಅಣ್ಣ ಇದ್ದಾನಲ್ಲ, ನೀವ್ ಇವ್ರನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೀರಾ. ಆದ್ರೆ ನಿಮ್ ಅಣ್ಣ ಶ್ರೀರಾಮಚಂದ್ರ ಅಲ್ಲ ರೀ, ಶ್ರೀಕೃಷ್ಣ ಪರಮಾತ್ಮರೇ ನಿಮ್ ಅಣ್ಣ. ಯಾರು ಇಲ್ದಿರೋ ಹೊತ್ತಲ್ಲಿ ನನ್ನ ಕೈ ಹಿಡಿದು ಎಳೆದು ಅಂದ್ರೆ ನನ್ನ ಸೀರೆ ಎಳೆದು ಬಿಟ್ಟಾರೆ. ಅಷ್ಟೇ ಅಲ್ಲ ರೀ, ಯಾವ ಮನೆಯಲ್ಲಿ ಇಬ್ರು ಕೂಡಿ ಸುಖ ಮಾಡೋಣ, ನಿನ್ ಶೀಲ ಹಾಳು ಮಾಡ್ತೀನಿ ಹಾಗೆ ಹೀಗೆ ಅಂತ ನನ್ನ ಕೈ ರೋಜಾ, ನಾನು ನಿನ್ನ ಶೀಲವನ್ನು ಕೆಡಿಸಲು ಬಂದೇನೆ. ಅಮ್ಮ, ಏನೆಂದರೆ ಅದು? ಅಣ್ಣ, ನಾನೇನ ಕಣ್ಣಾರ ಸರೋಜವನ್ನು ಹಾಕಿಕೊಂಡು ನಿಂತಿದ್ದು ನೋಡಿದ ಮೇಲೆ ಇದಕ್ಕೇನು ಉತ್ತರ ಹೇಳುವೆಯೋ? ತಮ್ಮ, ನೀನು ಕಣ್ಣಾರೆ ಕಂಡಿದ್ದು ಸತ್ಯ. ಆದರೆ ನನ್ನ ಮನಸ್ಸು ಹೃದಯ ಎತ್ತದ್ದೆನ್ನುವುದು ನಿನಗೆ ನಂಬಿಕೆ ಇಲ್ಲವೇ? ಅಣ್ಣ, ಈಗಿನ ಜಗತ್ತಿನಲ್ಲಿ ಸ್ವಂತ ತಂದೆಗಳೇ ತನ್ನ ರಕ್ತಕ್ಕೆ ಹುಟ್ಟಿದ ಮಗಳಿಗೆ ಮುತ್ತು ಇಡುವರಿದ್ದಾರೆ. ಅಣ್ಣನ ಹೆಂಡತಿ ಹೆತ್ತ ತಾಯಿಯ ಸಮನೆನ್ನುವ ಪರಿಕಲ್ಪನೆ ಇಲ್ಲದೆ ಅತ್ತಿಗೆಯೊಂದಿಗೆ ಚಕ್ಕಂದವಾಡುವ ಮಂಗ ಮನುಷ್ಯರು ಎಷ್ಟಿಲ್ಲ. ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕ ತಮ್ಮಂದಿರು ಅಣ್ಣ ತಂಗಿಯರು ಕಟ್ಟು ಕಾಮದ ಕ್ರೀಡೆಯನ್ನು ಆಡುವರು ಎಷ್ಟಿಲ್ಲ. ಅಂದ ಮೇಲೆ ಇನ್ನು ತಮ್ಮನ ಹೆಂಡತಿಯನ್ನು ಹೊತ್ತೊಯ್ದು ಬಲಾತ್ಕಾರ ಮಾಡುವುದು ಯಾವ ಮಹಾ? ತಮ್ಮ, ಸಾಗರ ಸಾಗರ ಸಾಗರ. ಮುಚ್ಚ ಬಾಯ್ನ, ಮಾಡೋ ಹೀನ ಕೃತ್ಯ ಮಾಡಿ ಮತ್ತೆ ನಿನ್ನ ತಮ್ಮನ ಮೆಚ್ಚೋದಕ್ಕೆ ಬಂದಿದ್ಯಾ. ಮನೆಯಲ್ಲಿ ಯಾರು ಇಲ್ಲದನ್ನ ನೋಡ್ಕೊಂಡು ನೀನು ನನ್ನ ಶೀಲವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ತಪ್ಪ, ನಾನ್ ಸೇರ್ಕೊಂಡಿದ್ದೆ ತಪ್ಪ. ನಿಮ್ಮ ತಮ್ಮ ಮನೆ ಬರ ಹೊತ್ತಲ್ಲಿ ನೀನ್ ನನ್ನ ಅಪ್ಪಕೊಂಡಿದ್ದೆ ತಪ್ಪೇನೋ ಚಾಂಡಾಲ. ನನ್ನ ಗಂಡ ಏನಾದ್ರೂ ಮನೆಗೆ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನನ್ನು ನಾಯಿ ಮುಟ್ಟಿದ ಮಡಿಕೆ ತರ ಮಾಡಿಬಿಡ್ತಾ ಇದ್ದೆ ನೀನು. ಮೆಚ್ಚಿದೆ ಸರೋಜಾ ನಿನ್ನ ಧೈರ್ಯ ಸಾಹಸ. ಆಹಾ, ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನಿನ್ನ ಹಳೆದ ತಂದೆ ತಾಯಿಗಳು. ಆದರೆ ನಿನ್ನ ಗುಣಗಳು ಮಾತ್ರ ನಾಗರ ಹಾವಿನಂತೆ. ನಿನ್ನ ದೇಹದಲ್ಲಿರುವ ಒಂದೊಂದು ರಕ್ತದ ಕಣಕಣಗಳಲ್ಲೂ ಕಾಮದ ವಿಷದ ಜ್ವಾಲೆ ತುಂಬಿಕೊಂಡಿರುವ ಹೆಣ್ಣು ನೀನು. ಚಿಕ್ಕ ಚಿಕ್ಕ ಗಂಡಸರಿಗೆ ಕಾಲು ಎತ್ತಿ ತಿಂಡಿ ತೀಟಿ ತೀರಿಸಿಕೊಳ್ಳುವ ನಿನ್ನಂತ ಕಾಮದ ಮುತ್ತೈದೆಯ ನಾರಿರೇ ಇರುವಾಗಲೇ ಈ ಲೋಕ ಪ್ರಳಯದ ಹಚ್ಚಿನಲ್ಲಿ ಬಂದು ನಿಂತಿದೆ ಸೂಳೆ. ಅಲ್ಲ, ಸತಿ ಸಾವಿತ್ರಿ ಎಂದಿರುವ ನನ್ನ ಸತಿಗೆ ಸೂಳೆ ಅಂದರೆ ಪರಿಣಾಮ ನೆಟ್ಟಿರುವುದೇ ಪದ್ಮಾಸ. ಬಲೆ ತಮ್ಮ ಬಲೆ, ನಿತ್ಯವೂ ನಿನ್ನ ಸುಖಕ್ಕಾಗಿ ಬಲೆ ತಮ್ಮ ಬಲೆ. ನೀನು ಸಣ್ಣವನಿದ್ದಾಗ ಕೈ ತುತ್ತು ಉಳಿಸಿ ಹೆಗಲ ಮೇಲೆ ಕುಂದಿರಿಸಿಕೊಂಡು ಶಾಲೆ ತನಕ ಕಳಿಸಿ ಬಂದು ಅದನ್ನು ರಾತ್ರಿ ಕಷ್ಟಪಟ್ಟು ದುಡಿದು ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆಯ ನೌಕರಿ ಪಡೆದುಕೊಂಡು ಮನೆಗೆ ಬರ್ತಾನೆಂದು ತಿಳಿದಿದ್ದೆ. ಆದರೆ ನೀನು ಬಣ್ಣ ಬಣ್ಣದ ಬೋರಂಗಿಯರ ಮಾತಿಗೆ ಮರುಳಾಗಿ ಚಿಕ್ಕ ಚಿಕ್ಕ ಗಂಡಸರಿಗೆ ಮೈ ತೋರಿಸುವ ಕಾಮದ ಚಿಟ್ಟೆಯನ್ನು ದಾರಿ ಕಟ್ಟಿಕೊಂಡು ಬಂದಿರುವೆ. ಎಲ್ಲ ಮೆಚ್ಚಬೇಕು ನಿನ್ನ ಸಾಹಸಕ್ಕೆ. ಅಣ್ಣ, ನೀನೊಬ್ಬ ಕಾಮದ ಮದ ತುಂಬಿಕೊಂಡಿರುವ ಮದ ಅಂದ. ಜೋಳಿಗೆ ಬಾಲದಲ್ಲಿ ಸರ್ಪಕ್ಕೆ
ನಿನ್ನಂತ ಕಾಮಕ ಅಣ್ಣಂದಿರು ಮಾನವಂತರಿ ಮನೆಯಲ್ಲಿದ್ದಾಗಲೇ ಗೌರವಂತರ ಮನೆಯ ಮಾನವನ್ನು ಜನರು ಸಂಜೆ ಗಟ್ಟೆ ಮೇಲೆ ಮಾತನಾಡುತ್ತಾರೆ, ಜನರು ಸಂಜೆ ಗಟ್ಟೆ ಮೇಲೆ ಮಾತನಾಡುತ್ತಾರೆ. ಸರೋಜ, ನಾವೇ ಈ ಕಾಮಾಂಧರ ಕಣ್ಣಿನಿಂದ ದೂರ ಹೋಗೋಣ ಬಾರೆ, ದೂರ ಹೋಗೋಣ ಬಾ. ನಿಲ್ಲುತ್ತಮ್ಮ, ನಿನಗೆ ನಾನು ಹೇಗೆ ತಿಳಿಸಿ ಹೇಳಬೇಕೆಂದರೂ ಕೇಳುವ ಬುದ್ಧಿ ನಿನ್ನಲ್ಲಿಲ್ಲ ತಮ್ಮ. ಈ ಮನೆ ಬಿಟ್ಟು ಹೋಗುವ ಮುನ್ನ ಒಂದು ಮಾತು ಹೇಳ್ತೀನಿ, ಕೇಳು. ಹೆಣ್ಣು ಮಾಯದ ಜಿಂಕೆ, ಆ ಮಾಯದ ಜಿಂಕೆಯ ಮಾತು ನಂಬಿ ಜೀವಕ್ಕೆ ಜೀವ ಕೊಟ್ಟು ಈ ಸಲುಹಿದ ಈ ನನ್ನನಿಗೆ ಆದರದ ಎಂಬ ಬಹುಮಾನ ಕೊಟ್ಟು ಈ ಕವಿಗಾರನ ಕನಸು ಕಣ್ಣೀರಿನಲ್ಲಿ ತೊಳೆಯುವಂತೆ ಮಾಡಿದೆಯಲ್ಲ, ನಿನಗೆ ಆ ದೇವರು ಒಳ್ಳೆಯದು ಮಾಡಿದೆ. ಅಣ್ಣ, ನಿನ್ನ ನೀತಿ ಬೋಧಕದ ಮಾತುಗಳು ನನಗೆ ಅವಶ್ಯವಿಲ್ಲ. ಇಲ್ಲಿಯವರೆಗೂ ಅಣ್ಣನೆಂದು ತಿಳಿಯುತ್ತವೆ ಎಲ್ಲಿ ಹೊಡೆದರೆ ಇನ್ನು ಮುಂದೆ ಅಣ್ಣನ ಎಂಬುದನ್ನು ಮರೆತು ಚಪ್ಪಲಿಯಿಂದ ಹೊಡೆಯಬೇಕಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ಹೌದು ತಮ್ಮ, ನೀನಾಡುವ ಮಾತಿನಲ್ಲಿ ಎಚ್ಚರ ಎಂಬ 3 ಅಕ್ಷರಗಳನ್ನು ಆ ಪರಮಾತ್ಮ ರಚಿಸಿದ್ದಾನೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಬುದ್ಧಿವಂತರಿಗೆ ಬೆಲೆನೇ ಇಲ್ಲ. ಎಲ್ಲರ ಮಾತಿಗೆ ಇಳಿದು ಹೊತ್ತು ಬೀಳುವ ಗುಲಾಮರಿಗೆ ಹೂವಿನ ಮಾಲೆ ಹಾಕಿ ಗೌರವಿಸುತ್ತದೆ. ಯಾಕೆ? ಅವರೆಲ್ಲರೊಂದಿಗೆ ಕದ್ದು ಕಾಮದುಡ್ಡ ಮಾಡಲು ಬರ್ತೀನಿ ತಮ್ಮ. 4 ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕುವ ಈ ಕವಿಗಾರನ ಸ್ವಾಭಿಮಾನಕ್ಕೆ ಹಾದರ ಎಂಬ ಚೂರಿಯಿಂದ ಹೃದಯವಂತನ ಹೃದಯವನ್ನೇ ಕತ್ತರಿಸಿ ಬಿಟ್ಟಿಯಲ್ಲ. ತಮ್ಮ, ಇನ್ನು ಮುಂದಾದರೂ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು. ಅಯ್ಯೋ ನನ್ನ ತಂದೆ ತಾಯಿಂದರೆ, ಇಲ್ಲಿಯವರೆಗೂ ನಾನು ಯಾವುದು ಹೂವು ಎಂದು ನಂಬಿದ್ದೆ. ಇಂದು ಅದೇ ಹೂವು ಹಾವಾಗಿ ಕಚ್ಚಿತು. ತಂದೆ, ಇಲ್ಲಿಗೆ ಮುಗಿಯಿತು ಈ ಮನೆಯ ಋಣ. ಜನಗಣ ಮಾತ ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ, ಓ ತ್ಯಾಗವೇ ನಿಜ ಧರ್ಮ. ಹಣೆಯಲ್ಲಿ ಬಿರುಕು ಬದುಕಿಗೆ ಕೆಡುಕು ಎನ್ನುವ ಈ ನೀತಿ, ಓ ತಿಳಿದರೆ ಸುಖ ಶಾಂತಿ. ಬನ್ನಿ ರಾಜ, ಹೇಗೋ ಪೀಡೆ ಮನೆ ಬಿಟ್ಟು ಹೊರಟೋಯ್ತು. ಈ ಅರಮನೆ ಅಂತ ಅರಮನೆಗೆ ನೀವೇ ರಾಜ, ನಾನೇ ರಾಣಿ. ಬನ್ನಿ. ನೋಡ್ರಿ ಮಾಡಿ ಮ್ಯಾಗ ಮಕ್ಕಳು ಮಂಗ್ಯ ಕುಂತಿರ್ತಾವ ಮಂಗ್ಯ ಹಂಗ ಕುಂದಾಗ ನೋಡ್ರಿ ನಮ್ ಸೌಕರ್ಯ ಮಂಗ್ಯ ಕುಂದಾಗ ಮಂಗ್ಯ. ಒಂದು ಇಷ್ಟ ಬೇಗ ನನ್ನ ಮನದ ಆಸೆ ಸಫಲವಾಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ಆ ಸಾಗರ ತಲೆಯಲ್ಲಿ ಬಿತ್ತದ ವಿಷ ಬೀಜ ಸೂರ್ಯ ತಾಯಿ ಕೂಡ ಸೇರುವ ಮುನ್ನವೇ ರಾಮನ ತುಂಬಿದ ಸಂಸಾರದ ದೋಣಿ ತೂತು ಬಿದ್ದು ನೀರು ಪಾಲಾಗಿತ್ತು. ದೋಟಿನ ಮೇಲೆ ಅಂಬಿಕನ ಕೊಡುವೆ ಏಕೆ ಎಂಬಂತೆ ಇನ್ನು ಮುಂದೆ ಆ ಸಾಗರನ ದೊಡ್ಡ ಜಡದ ದಾಸನನ್ನಾಗಿ ಮಾಡಿ ಆ ದಾಸನಿಂದಲೇ ಆ ರಾಮನ ಉಳಿದ ಹತ್ಯೆಯನ್ನು ನೋನ್ಗೆ ನೇರು ಕುಡಿದು
ಮಿಸ್ಟರ್ ಕಿರಣ್, ನಿನ್ನ ಅಧಿಕಾರಿ ಎಂದು ಈ ತಾಲೂಕಿನಲ್ಲಿ ಸಾಮಾನ್ಯತೆ ಭೀತಿ ಹುಟ್ಟಿಸಬೇಡ. ಒಂದು ವೇಳೆ ಭೀತಿ ಹುಟ್ಟಿಸಿದರೆ ನಿನ್ನನ್ನು ನೀರಿಲ್ಲದ ಊರಿಗೆ ಎತ್ತಗಡೆ ಮಾಡಬೇಕಾಗುತ್ತದೆ. ಹುಷಾರ್. ಇಲ್ಲಿವರೆಗೂ ನನ್ನ ಅರಮನೆಯಲ್ಲಿ ಒಂದು ಕಾಕಿ ನಾಯಿ ಸಹಿತ ಕಾಲಿಟ್ಟಿರಲಿಲ್ಲ. ಅಂತವರಲ್ಲಿ ದಾರಿ ತಪ್ಪಿ ನನ್ನ ಬಾಂಗಿಲಿಗೆ ಬಂದಿದ್ದೆ ಅಂದರೆ ಒಂದು ಲೋಟ ನೀರು ಕುಡಿದು ಖರ್ಚಿಗೆ ಹಣ ಕೊಡುತ್ತಾನೆ ತೆಗೆದುಕೊಂಡು ಬೋರಿಗೆ ಹೋಗಿ ಸಿಗ್ನೇಚರ್ ಕುಡಿದು ಹೊಟ್ಟೆ ತುಂಬಾ ಚಿಕನ್ ಫ್ರೈ ಅನ್ನು ತಿಂದು ಹೆಂಡತಿಯ ಪಕ್ಕದಲ್ಲಿ ಕಣ್ಣು ತುಂಬಾ ನಿದ್ದೆ ಮಾಡಿ ಹೋಗಲೇ ಕಂದ. ಅನ್ನ ಹಾಕೋ ಅನ್ನದಾತನ ಕಣ್ಣಿನಲ್ಲಿ ಸುಣ್ಣದ ನೀರು ಹಾಕಿ ಫಲವತ್ತಾದ ಭೂಮಿಯನ್ನು ರೈತರಿಂದ ಹೆದರಿಸಿ ಬೆದರಿಸಿ ಮೋಸದಿಂದ ಭರಿಸಿಕೊಂಡು ದೇಶದ ಸೂರ್ಯ ಮಕ್ಕಳಿಗೆ ಫ್ಯಾಕ್ಟರಿ ಕಟ್ಟಲು ಮಾರಿ ಅವರಿಂದ ಹಣ ಗಳಿಸಿದ ದಂಡಪಿಂಡಗಳ ಹತ್ತಿರ ಕೈ ಚಾಚುವ ಪೆದ್ದನು ನಾನಲ್ಲ. ಕರ್ನಾಟಕ ತಾಯಿ ಭುವನೇಶ್ವರಿ ಉದರದಲ್ಲಿ ಹುಟ್ಟಿ ಬಂದ ಕೆಚ್ಚನೆ ಉತ್ತರ ಕರ್ನಾಟಕ ಗಂಡು ನಾನು. ನೀರಿಲ್ಲದ ಊರಿಗೆ ಎತ್ತಂಗಡಿ ಮಾಡಿ ಪವರ್ ಯಾರಿಗೂ ಇಲ್ಲ. ನಿಮ್ಮಿಂದ ಸಾಧ್ಯವಿಲ್ಲ. ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧಿಸಿ ತೋರಿಸುವುದೇ ನಮ್ಮ ಗುರಿ. ಸಾಧಿಸುತ್ತೇನೆಂದು ಬಂದವರನ್ನು ಮಣ್ಣಿನಲ್ಲಿ ಮುಚ್ಚಿ ಹಾಕುವುದೇ ಸರ್ಕಾರ ಸಿಂಹನ ಗತ್ತು. ಸರ್ಕಾರದ ಸಿಂಹ. ಇನ್ನೊಂದು ನೂರಾರು ಸರ್ಕಾರದ ಸಿಂಹ ದಿನನಿತ್ಯ ಈ ಎಣ್ಣೆಲ್ಲ ಕೈ ಚೀಲವಾಗಿ ಅಷ್ಟೇ ಅಲ್ಲ, ಒಟ್ಟು ಮುಳುಗಿದರೆ ಸಾಕು ನಿಮ್ಮ ಡಿಪಾರ್ಟ್ಮೆಂಟಿನಲ್ಲಿ ಸಾಕಷ್ಟು ಬಾಕಿಯವರು ನಾ ಕೊಡುವ ಕಪ್ಪನ್ನು ತೆಗೆದುಕೊಂಡು ಹೋಗಿ ಬೋರ್ಗೆ ಹೋಗಿ ಎಂಜಾಯ್ ಮಾಡ್ತಾರೆ ಸರ್ಕಾರದ ನಾಯಿ. ಇನ್ಸ್ಪೆಕ್ಟರ್, ಸುಮ್ಮನೆ ಕರ್ತವ್ಯ ನ್ಯಾಯ ನೀತಿ ಎಂದು ರಾಜಕೀಯ ವ್ಯಕ್ತಿಗಳೊಂದಿಗೆ ಹೋರಾಟ ಮಾಡಲು ನಿಂತರೆ ಮೈ ಮೇಲೆ ಇರುವ ಹಂಗೆ ನಡೆದುಕೊಂಡು ಉತ್ತರ ಆಸ್ಪತ್ರೆ ಸೇರಬೇಕಾಗುತ್ತದೆ. ಸುಮ್ಮನೆ ರೈತರ ಬದುಕಿನಲ್ಲಿ ನಾವು ಆಡುತ್ತಿರುವ ಕಣ್ಣು ಮುಚ್ಚಲ ಆಟದ ನಾಂದಿಗೆ ನೀವು ಸರಿಯಾಗಿ ಈ ನಿನ್ನ ನಮ್ಮ ಕಮಿಷನರ್ ನಿನ್ನನ್ನು MLA ಮಾಡುತ್ತಾರೆ ಈ ಸಾರಾಜ್ಯಕ್ಕೆ. ನಿಮ್ಮ MLA ನನ್ನ ಕಮಿಷನರ್ ಮಾಡುತ್ತಾರೆಂಬ ದುರಾಸೆಗೆ ತುತ್ತು ಅನ್ನ ಉಣಿಸಿದ ಈ ದೇಹಕ್ಕೆ ಉಸಿರಾಗಿ ನೀವು ಭೂಮಿ ತಾಯಿ ಮಕ್ಕಳಿಗೆ ರೈತ ದ್ರೋಹಿ ಕೆಲಸ ಏನಾಗೇಂದ್ರ ಈ ಕಿರಣಿನ ಒಂದು ಸ್ವಭಾವ ತಿಳಿದುಕೋ. ಸುಮ್ಮನೆ ಇದ್ದರೆ ಅವರ ಮನೆಯ ದೀಪ ಬೆಳಗುವನ್ನ ಸಿಟ್ಟಿಗೆದ್ದರೆ ಅವರ ದೇಹ ಸುಡುವ ನಮ್ಮ ಕಾನೂನಿಗೆ ಶರಣದು. ಇಲ್ಲ ನಮ್ಮ ತಾಲೂಕಿನ MLA ಎಂಬುದನ್ನು ಬಂದು ಎದೆ ಮೇಲೆ 4 ಸೊನ್ನೆ ಬೋಟಿಗಳಿಂದ ಬಂದು ಪೊಲೀಸ್ ಜೀಪ್ಗೆ ಕಟ್ಟಿಕೊಂಡು ನಾಯಿಯಿಂದ ದರವನ್ನು ಎಳೆದುಕೊಂಡು ಒಯ್ಯುತ್ತೇನೆ. ಯಾವ ಕಾರಣಕ್ಕಾಗಿ ನನ್ನ ಕೈಗೆ ಬೇಡಿ ತೋರಿಸಲಿ ಪೊಲೀಸ ಪುಣ್ಯ. ಮೊನ್ನೆ ನಡೆದ ಕರ್ನಾಟಕ ಜನ ರೈತ ಸಭೆ ಕೃಷಿ ಮೇಳೆ ನಡೆಸಿದಾಗ ಸಭೆಯಲ್ಲಿ ಫೋನಿನಲ್ಲಿ ಬೆತ್ತಲೆ ಕಾಮ ಪುರಾಣವನ್ನು ನೋಡಿ ಕೃಷಿ ಮೇಳೆ ಮುಕ್ತಾಯವಾದ ಬಳಿಕ ಕೃಷಿ ಅಧಿಕಾರಿಯಾದ ಮಿಸ್ ಶಾಂತಾದೇವಿಯವರನ್ನು ಮೋಹನ್ದಾಸ್ಗೆ ಫೋನ್ ಮಾಡಿ ಕರೆಸಿಕೊಂಡು ಅವರ ಮೇಲೆ ಬಲಾತ್ಕಾರ ಮಾಡಿದ್ದಕ್ಕಾಗಿ ಆ ಕಾರಣಕ್ಕೆ ಅರೆಸ್ಟ್ ಮಾಡಲು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಕಿರಣ್. ಇನ್ಸ್ಪೆಕ್ಟರ್ ಕಿರಣ್, ನಾನೊಬ್ಬ ಎದ್ದಲ್ಲ ಆಗಿದ್ದುಕೊಂಡು ಇಂಥ ನೀಚ ಕೆಲಸ ಮಾಡಿದ್ದಾರೆ ಎಂದು ನಿನಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟರು? ಮೊದಲು ಬರಲೇ ಸರ್ಕಾರದ ನಾಯಿ. ನಾನು ಬರಲು ನೀನು ಸಾಕಿದ ನಾಯಿ ಅಲ್ಲ. ಸರ್ಕಾರದ ಕೆಲಸ ದೇವರ ಕೆಲಸದಿಂದ ಸತ್ಯಕ್ಕಾಗಿ ಹೋರಾಡುವ ನಿಸ್ವಾರ್ಥ ಅಧಿಕಾರಿ. ಸುಮ್ಮನೆ ನನ್ನೊಂದಿಗೆ ನಿನ್ನಿಂದ ಶೀಲ ಕಳೆದುಕೊಂಡ ಮಿಸ್ ಶಾಂತಾದೇವ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅರೆಸ್ಟ್ ಮಾಡೋಣ.
ಒಂದು ಸಣ್ಣ ಹೆಣ್ಮಕ್ಳು ಸಹಿತ ಕಣ್ಣು ಎತ್ಕೊಂಡು ಲೋಮರೇ ಅವ್ರ ಹೊಸ ಸುದ್ದಿ ತಗೊಂಬಂದಿ ಲೋಮರೇ. ದೇವೇಂದ್ರ ಸುಮ್ಮನೆ ಆಟ ಮಾಡಿ ನನಗೆ ತಲೆ ಕೆಡಿಸಬೇಡ. ಕರ್ನಾಟಕದ 5 ಕೋಟಿ ಜನಗ ರೈತರ ಶಕ್ತಿ ಮುಷ್ಟಿಯಲ್ಲಿ ತುಂಬಿಕೊಂಡಿರುವಾಗ ಮುಷ್ಟಿ ಹಿಡಿದು ಮುಂಡಕ್ಕೆ ಹೊರದರೆ ಮುಂದೆ ಮಕ್ಕಳು ಮುಂದೆ ತೆಗೆಯುವ ವೃದ್ಧನಾಗ ನಾನು. ನನ್ನ ಕೈಗೆ ಬೇರೆ ತೊಡಗುವ ತಾಕತ್ತು ನಿನ್ನಲ್ಲಿ ಇದೆ ಎಂದು ನಿನಗೆ ಮುಟ್ಟಿ ಗೌರಿಕಲೇ ಪುಣ್ಯ. ತಪ್ಪು ಮಾಡಿದವನು ಸಿಎಂನಂತೆ ಪ್ರೈಮ್ ಮಿನಿಸ್ಟರ್ ಕಾನೂನಿಗೆ ತಲೆ ಬಾಗಲೇಬೇಕು. ನೀನು ಇಲ್ಲಿಗೆ ಬರಬೇಕಾದ್ರೆ ವಾರೆಂಟ್ ತಂದಿದ್ದೀಯ. ವಾರಂಟ್ ಇಲ್ಲದೆ ರೈತನ ಹೊರ ತಿಂದು ಬದುಕು ಕೆಂಪೂತಲು ಮನೆಯನ್ನು ನಾನೇನ ಡಾಕ್ಟರಲ್ಲ. ಹಲೋ ಕಮಿಷನರ್, ನಾನು ಎಮ್ಮೆಲ್ಲೆ ದೇವೇಂದ್ರ ಮಾತನಾಡುವುದು. ನಿಮ್ಮ ಇನ್ಸ್ಪೆಕ್ಟರ್ ಕಿರಣ್ ಯಾವುದೋ ಒಂದು ಹೆಣ್ಣಿನ ಮಾತನ್ನು ನಂಬಿ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದಾನೆ. ಸ್ವಲ್ಪ ನಿಮ್ಮ ಭಾಷೆಯಲ್ಲಿ ಅವನಿಗೆ ತಿಳಿ ಹೇಳಿರಿ. ಇಲ್ಲವಾದರೆ ನಾನು ಎಂತ ಕೆಟ್ಟವನೆನ್ನೋದು ನಿಮಗೂ ಗೊತ್ತು, ನಿಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು. ಹಲೋ ನಮಸ್ಕಾರ ಹೇಳಿ ಸರ್. ಕಿರಣ್, ಸುಮ್ಮನೆ ಬಂದ ದಾರಿಗೆ ಹೋಗುವುದು ಉತ್ತಮ. ಇಲ್ಲವಾದರೆ ಕರುಣಿಯಲ್ಲಿ ನಾವು ನಿರ್ಗುಣದಿಂದ ನಿರೂಪವಾಗುತ್ತೀಯ ಜೋಕೆ. ಹಲೋ, ನಾನು ಕಮಿಷನರ್ ಸಂಬಂಧಿ ಮಾತನಾಡೋದು. ಈಗ ನೀನು ಬಂಧಿಸಲು ಹೋದ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕಾದವನು. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ವಾಪಸ್ ಬಂದ್ಬಿಡು. ದಿಸ್ ಇಸ್ ಮೈ ಆರ್ಡರ್. ಲೇ ಪೊಲೀಸ್ ನಾಯಿ, ಗೊತ್ತಾಯ್ತೆ ನಮ್ಮ MLA ಅವರ ಪವರ್. ಸುಮ್ಮನೆ ಅದನ್ನು ಕಿಸ್ತಾರೆ ನೌಕರನ್ನು ಕಳೆದುಕೊಂಡು ಮಣ್ಣು ಸೇರಬೇಡ. ಸುಮ್ಮನೆ ಹೊರಟು ಹೋಗು. ಸತ್ಯ ನ್ಯಾಯ ನೀತಿ ಎಂಬ ರಾಮ ರಾಜ್ಯದಲ್ಲಿ ಹುಟ್ಟಿ ಹೆತ್ತ ತಾಯಿ ನಾಡಿ ಮೋಸ ಮಾಡುವ ನಿಮ್ಮಂತ ರಾವಣ ಕೊಂಡವನ ಕತ್ತರಿಸಿ ಆ ಪಾಪದ ಪಿಂಡಗಳ ಮೇಲೆ ನನ್ನ ಪೊಲೀಸ್ ಎಂಬ ಅವಮಾನದ ಆರೋಪವಾಗಿದೆ. ಇನ್ನು 3 ದಿವಸದೊಳಗಾಗಿ ನಿಮ್ಮ ತಿಥಿಯ ಮಾಡದಿದ್ದರೆ ನನ್ನ ಹೆಸರು ರೈತನ ಮಗ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನೇ ಅಲ್ಲ. ನಿಂತಿಕೋ, ನಿನಗೊಂದು ಡೇಟ್ ಫಿಕ್ಸ್ ಮಾಡುತ್ತೇನೆ. ಅಷ್ಟರಲ್ಲಿ ಈ ಭೂಮಿ ಮೇಲೆ ನೀನಿರಬೇಕು ಒಂದು, ಇಲ್ಲ ನಾನಿರಬೇಕು ಒಂದು. ದಿಸ್ ಇಸ್ ಮೈ ಚಾಲೆಂಜ್. ದೇವೇಂದ್ರ, ಇನ್ನು 24 ಗಂಟೆಗಳ ಒಳಗಾಗಿ ನಿಮ್ಮ ಗಂಟಲ ಕೊಳವೆಯನ್ನು ಹರಿದು 10 ಕಾಗಿಗಳ ಬಾಯಿಗೆ ಹಾಕುತ್ತೇನೆ. ಅಕಸ್ಮಾತ್ ಕೊಟ್ಟ ಬಾಸಿಗೆ ತಪ್ಪಿ ನಡೆದರೆ ನನ್ನ ಪೊಲೀಸ್ ನೌಕರಿಗೆ ರಾಜೀನಾಮೆ ನೀಡುತ್ತೇನೆ. ದೇವೇಂದ್ರ, ಇನ್ನು 24 ತಾಸು ಧೈರ್ಯ APC ಬಾ ಹೋಗೋಣ. 24 ತಾಸು. ಪಾಪ ಈ ಕುಂಡಿಗೆ ಗೊತ್ತಿಲ್ಲ ನಾ ಎಂತ ಕಿಲಾರಿ ಎನ್ನುವುದು. ನಾಳೆ ಈ ಕಿರಣನ ಸಾವಿಗೆ ಹೇಳೋ ನೇರ ಬಿಡಲು ನೀನು ಸಿದ್ಧವಾಗು. ಏನಂತೀಯ? ಓಕೆ, ಈಗಲೇ ಆ ರೌಡಿ ಕಾಳಿಂಗನಿಗೆ ಮೆಸೇಜ್ ಹಾಕುತ್ತೇನೆ. ಇಲ್ಲವಾದರೆ ಈ ಪೊಲೀಸ್ ನಾಯಿ ನಮ್ಮನ್ನೇ ಕಚ್ಚಬಹುದು. ಧನ್ಯರ ಈ ಪೊಲೀಸ್ ನಾಯಿಗೆ ಒಂದು ಮಂಗಳ ಆಡ್ಲೇಬೇಕಲ್ಲ. ಈಗ ಅದು ನೋಡ್ರಿ. ಶಿಲೆಯಲು ಕಲೆಯಲು ಹೊರಹಿಡಿ ಮಾಡ್ಬಾರ್ದ್ರಿಪ್ಪ, ಮಾಡ್ಬಾರ್ದು ನೀರು ಬಿಡ್ತಿರ್ತ ಎಂದು ಮಾಡ್ಬಾರ್ದು ಅಂತೇಳಿ 5 ನಿಮಿಷ ಲೇಟ್ ಆದ ಅಷ್ಟೇ ತಡ. ಪೂರ ಹೆಣ್ಮಕ್ಳು ಬಾಯಿ ಬಂದಂಗೆ ಮಾತಾಡ್ತಾರ.
ಬಂದಿದ್ದೆ